ನಾವಿವತ್ತು ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಲಾಸ್ಟ್ ಪ್ರಾಬ್ಲಮ್ನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದಷ್ಟು ಅಲೋಯನ್ಸಸ್ಸು ಮತ್ತು ಇನ್ನೊಂದು ಸ್ವಲ್ಪ ಪರ್ಕ್ವಿಸಿಟ್ಸು ನೋಡ್ಕೊಳ್ಳೋಣ. ಹಿಂದಿನ ಪ್ರಾಬ್ಲಮಲ್ಲಿ ಕೆಲವು ಇದರಲ್ಲೂ ರಿಪೀಟ್ ಆಗುತ್ತೆ, ಹಿಂದಿನ ಪ್ರಾಬ್ಲಮಲ್ಲಿ ಮಾಡಿರೋದು. ಸೊ ಅದ್ರ ಜೊತೆಗೆ ಬೇರೆ ಅಡಿಷನಲ್ಲು ಕೂಡ ಕೆಲವು ಇದ್ದಾವೆ, ಪರ್ಕ್ವಿಸಿಟ್ಸು ಮತ್ತು ಅಲೋಯನ್ಸಸ್ಸು. ನಾನು ಪ್ರಾಬ್ಲಮ್ ಬರೆದಿದ್ದೀನಿ, ಇಲ್ಲಿ ನೀವು ಕೂಡ ನೋಟಿಸ್ ಬೋರ್ಡ್ ನೋಡಿಕೊಂಡು ಬರ್ಕೊಳ್ಳಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಕಂಪ್ಯೂಟ್ ಟ್ಯಾಕ್ಸಬಲ್ ಸ್ಯಾಲರಿ. ಫಸ್ಟ್ ಪಾಯಿಂಟ್ ಬೇಸಿಕ್ ಸ್ಯಾಲರಿ, ಬೇಸಿಕ್ ಪೇ rupees 15,000 per month. Second point bonus 2 months basic. Third point company pays 15% of RPF. Fourth point fees rupees 60,000 per annum. Fifth point commission on 5% on turnover of rupees 20 lakhs. Sixth point advance salary 3 months basic pay. Seventh point arrears salary rupees 2,000 per month for 30 months. Eighth point fixed medical allowance rupees 3,000 per month. 9th point warden allowance rupees 600 per month. 10th point entertainment allowance rupees 1,000 per month. 11th point children hostel allowance rupees 1,500 per month per child for his 3 children. 12th point transport allowance rupees 2,500 per month. 13th point services of a sweeper paid by the company rupees 800 per month. 14th point conveyance allowance rupees 4,000 per month in bracket 70% spent for official purpose. 15th point leave travel concession rupees 25,000 bracket ali first time in the current period previous year. Then 16th point professional tax paid by the assessee rupees 400 per month. 17th point company provided big car with the driver, expenses of which are made by the company. So ಇದು 17 ಪಾಯಿಂಟ್ ಕೊಟ್ಟಿದ್ದಾರೆ. ಕಂಪ್ಯೂಟ್ ಟ್ಯಾಕ್ಸಬಲ್ ಸ್ಯಾಲರಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾರ್ದು ಅಂತ ಹೇಳಿಲ್ಲ, XYZ ಯಾರು ಬೇಕಾದರೂ ನೀವು ಇಟ್ಕೋಬೋದು. ಸೊ ಅನಲೈಸ್ ಮಾಡ್ತಾ ಹೋಗೋಣ ಬನ್ನಿ, 1 by 1. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಯಾವ್ದು ಬರುತ್ತೆ ಅದು ನೋಡ್ಕೋಬೇಕು ಫಸ್ಟು. ಸೊ ಪ್ರಾವಿಡೆಂಟ್ ಫಂಡಲ್ಲಿ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಚಿಲ್ಡ್ರನ್ ಹಾಸ್ಟೆಲ್ ಅಲಯನ್ಸು ಅಡ್ಜಸ್ಟ್ಮೆಂಟ್ ಇದೆ, ಅದು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕನ್ವೆನ್ಸ್ ಅಲಯನ್ಸಲ್ಲಿ ಬ್ರಾಕೆಟಲ್ಲಿ ಒಂದಷ್ಟು ಪಾಯಿಂಟ್ ಕೊಟ್ಟವ್ರೆ, ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಂಪನಿ ಪ್ರೊವೈಡೆಡು ಕಾರ್ ವಿತ್ ದಿ ಬಿಗ್ ಕಾರ್ ವಿತ್ ದಿ ಡ್ರೈವರು, ಇದು ಎರಡು ಆ್ಯಡ್ ಮಾಡಬೇಕಾಗತ್ತೆ, ಇದು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋದು ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾವು ಡೈರೆಕ್ಟ್ ಹಿಂಗೆ ಬರೀತಾ ಹೋಗ್ಬೋದು. ಫಸ್ಟು ನಾವೇನು ಮಾಡಬೇಕಂದ್ರೆ RPF ಕೊಟ್ಟಿದ್ದಾರೆ 15%. RPFನ ಸ್ಯಾಲರಿ ಕಂಡು ಹಿಡ್ಕೋಬೇಕು. ಬೇಸಿಕ್ ಪೇ ಪ್ಲಸ್ ಡಿಯರ್ನೆಸ್ ಪೇ ಪ್ಲಸ್ DA if it is entered into ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಪರ್ಸೆಂಟೇಜ್ ಆಫ್ ಕಮಿಷನು. ಅದೆಷ್ಟು ಸ್ಯಾಲ್ರಿ ಬರುತ್ತೆ, 15% ಮೈನಸ್ 12% ಎಕ್ಸೆಂಪ್ಟೆಡ್ ಇದೆ, ಈಸ್ ಈಕ್ವಲ್ ಟು 3% ಬರುತ್ತೆ. ಆ ಸ್ಯಾಲ್ರಿನ 3% ನಾವು ಮಾಡ್ಕೋಬೇಕು. ಆಮೇಲೆ ನಾವು ಓವರಾಲ್ ಪ್ರಾಬ್ಲಮ್ ಮಾಡೋದಕ್ಕೆ ಹೋಗಬೇಕಾಗುತ್ತೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಈ ಫಸ್ಟ್ ಇದನ್ನು ಪ್ರಾಬ್ಲಮ್ನ ಬರ್ಕೊಳ್ಳಿ ನೀವು ನೀಟಾಗಿ. ಬೇಸಿಕ್ ಪೇ rupees 15,000 per month, ಬೋನಸ್ 2 months ಬೇಸಿಕ್. ಥರ್ಡ್ ಒನ್ನು ಕಂಪನಿ ಪೇಸ್ 15% RPF, ಫೀಸ್ 60,000 per annum, ಕಮಿಷನ್ ಆನ್ 5% turnover of rupees 20 lakhs, advance salary 3 months basic, arrear salary rupees 20,000 for 30 months, fixed medical allowance 3,000 per month, warden allowance, entertainment allowance, children hostel allowance, transport allowance, services of a sweeper, conveyance allowance, LTC, professional tax, company provided big car. ನಾವು ಇದನ್ನು ಅನಲೈಸ್ ಮಾಡಿಬಿಟ್ಟು ಆಮೇಲೆ ಅದು ಮಾಡೋದಕ್ಕೆ ಹೋಗೋಣ. RPF ಸ್ಯಾಲ್ರಿನ ಬೇಸಿಕ್ ಪೇ 15,000 per month ಕೊಟ್ಟಿದ್ದಾರೆ, ಇಂಟು 12 ಮಾಡ್ಕೋಬೇಕು. ಬೋನಸ್ 2 months ಬೇಸಿಕ್ ಪೇ ಕೊಟ್ಟಿದ್ದಾರೆ, 2 into 15,000 ಮಾಡ್ಕೋಬೇಕು. RPFಗೆ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡೋದಿದೆ, ನಾನು ಹೇಳಿದ್ದೀನಿ ಹಂಗೆ ಮಾಡ್ಕೋಬೇಕು. ಸೊ ಫೀಸು 60,000 per annum ಇದೆ, ಡೈರೆಕ್ಟ್ಲಿ 60,000 per annum ಹಾಕೋಬೇಕು. ಮಂತ್ ಕೊಟ್ಟಿಲ್ಲ, ಇಲ್ಲಿ ಆ್ಯನ್ಯುವಲಿ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ ಅಮೌಂಟ್ ಹಾಕೋಬೇಕು. ಕಮಿಷನು 5% ಆಫ್ ಟರ್ನ್ ಓವರ್ 20 lakhs ಕಮಿಷನು ಎಷ್ಟಾಗುತ್ತೆ 5%ಗೆ ಅಲ್ಲಿ ಹಾಕ್ಕೋಬೇಕು, 1 ಲಕ್ಷ ಆಗುತ್ತೆ, ಅದು ನಾವು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಅಡ್ವಾನ್ಸ್ ಸ್ಯಾಲರಿ ದಿಸ್ ಈಸ್ ಆಲ್ಸೋ ಟ್ಯಾಕ್ಸಬಲ್. ಅರಿಯರ್ ಸ್ಯಾಲ್ರಿ ಟ್ಯಾಕ್ಸಬಲ್. ಹೊಸ ಪಾಯಿಂಟ್ಸ್ ಇವೆಲ್ಲ ನೀವು ನೋಡ್ತಾ ಇರೋದು. ಮೊದಲೇ ಸ್ಯಾಲ್ರಿ ತೊಗೊಂಡಿದ್ರೆ ಅದು ಟ್ಯಾಕ್ಸಬಲ್ಲು, ಹಿಂಬಾಕಿ ಏನಾದರೂ ಪಡೆದಿದ್ರು ಅದು ಟ್ಯಾಕ್ಸಬಲ್ಲು, ಪ್ರಸ್ತುತವಾಗಿ ತಗೊಳ್ತಾ ಇದ್ರು ಅದು ಟ್ಯಾಕ್ಸಬಲ್ಲು. ನೋಡಿ 3 ಕೊಟ್ಟಿದ್ದಾರೆ ಇಲ್ಲಿ. ಬೇಸಿಕ್ ಪೇ ಪ್ರಸ್ತುತ ತಗೋತಾ ಇರೋದು ಕೊಟ್ಟಿದ್ದಾರೆ, ಆಮೇಲೆ ಮುಂಗಡ ತೊಗೊಂಡಿರೋದು ಅಡ್ವಾನ್ಸ್ ಸ್ಯಾಲ್ರಿ ತೊಗೊಂಡಿರೋದು ಕೊಟ್ಟಿದ್ದಾರೆ, ಹಿಂಬಾಕಿ ತೊಗೊಂಡಿರೋದು ಕೊಟ್ಟಿದ್ದಾರೆ. ಹಾಗಂದರೆ ಅರ್ಥ ಏನಂದರೆ ನಿಮಗೆ ಪ್ರಸ್ತುತ ಕೊಳ್ಳಿ, ಮುಂಗಡ ಕೊಳ್ಳಿ ಅಥವಾ ಹಿಂಬಾಕಿ ಕೊಳ್ಳಿ, 3 ಕೂಡ ಟ್ಯಾಕ್ಸಬಲ್ಲು, ಯಾವುದೂ ಎಕ್ಸೆಂಪ್ಟೆಡ್ ಇಲ್ಲ. ಸೊ ಇಲ್ಲಿ ಇಂಟು ಎಷ್ಟು 30 months ಇದೆ, 2,000 ಇಂಟು ಇದು ಹಾಕ್ಕೋಬೇಕು. ವಾರ್ಡನ್ ಅಲಯನ್ಸು 600 per month ಇಂಟು 12, ಎಂಟರ್ಟೈನ್ಮೆಂಟ್ ಅಲಯನ್ಸ್ 1,000 per month ಇಂಟು 12, ಚಿಲ್ಡ್ರನ್ ಹಾಸ್ಟೆಲ್ ಅಲಯನ್ಸ್ ಅಡ್ಜಸ್ಟ್ಮೆಂಟ್ ಇದೆ 15,000, ಇದು ಆ್ಯಕ್ಚುಲ್ ಬರ್ಕೋಬೇಕು. 1,500 ಇಂಟು
1500 per month into 12 months into 3 child. Actual exempted ಎಷ್ಟು 300 into 12 minus 300 into 12 into 2 children. ಸೊ ಆ್ಯಕ್ಚುಲಿ ಎಷ್ಟು ಬರುತ್ತೆ ಅದು ಹಾಕ್ಕೋಬೇಕು. ಇದು 2500 into 12 ಮಾಡ್ಕೋಬೇಕು. ಸರ್ವಿಸಸ್ ಆಫ್ ಎ ಸ್ವೀಪರು 800 ಪರ್ ಮಂತ್ ಇದೆ. ಸೊ 800 into 12 ಹಾಕ್ಕೋಬೇಕು. ಇಲ್ಲಿ ಈ ಪ್ರಾಬ್ಲಮಲ್ಲಿ ಸ್ವೀಪರ್ ಕೊಟ್ಟವ್ರೆ. ಕೆಲವು ಪ್ರಾಬ್ಲಮಲ್ಲಿ ಸರ್ವಿಸಸ್ ಆಫ್ ಎ ಗಾರ್ಡಿನರ್ ಕೊಡ್ಬೋದು, ಸರ್ವಿಸಸ್ ಆಫ್ ಎ ವಾಚ್ಮೆನ್ ಕೊಡ್ಬೋದು, ಸರ್ವಿಸಸ್ ಆಫ್ ಎ ಕುಕ್ ಕೊಡ್ಬೋದು, ಅಡುಗೆ ಮಾಡೋರು, ಬಾಡ ಸಿಗದು ಕೊಡ್ಬೋದು, ಅಥವಾ ವಾಚ್ಮೆನ್ದು ಕೊಡ್ಬೋದು, ಅಥವಾ ನಿಮಗೆ ಗಾರ್ಡಿನರ್ ಕೊಡ್ಬೋದು. ಸೊ ಇದು ಯಾವ್ದು ಬೇಕಾದರೂ ಕೊಡ್ಬೋದು. ಈ ಫೆಸಿಲಿಟೀಸ್ ಕೊಡೋದು ಯಾರಿಗೆ ಅಂದರೆ ಕಾರು ಮತ್ತು ಇವೆಲ್ಲ ಒಬ್ಬ ಸ್ಪೆಸಿಫೈಡ್ ಎಂಪ್ಲಾಯಿಗೆ. ಒಬ್ಬ ಸ್ಪೆಸಿಫೈಡ್ ಎಂಪ್ಲಾಯಿ ಅಂದರೆ ಎ ಗ್ರೇಡ್ ಎಂಪ್ಲಾಯಿ, ಉನ್ನತ ಮಟ್ಟದಲ್ಲಿರುವ ಎಂಪ್ಲಾಯಿ, ಡೈರೆಕ್ಟರ್ ಲೆವೆಲಲ್ಲಿರುವ ಎಂಪ್ಲಾಯಿ. ಅವ್ರದ್ದು ಇನ್ಕಮು ವರ್ಷಕ್ಕೆ 8 lakhsಗಿಂತ ಜಾಸ್ತಿ ಇರುತ್ತೆ. ಅಂಥವ್ರನ್ನ ನಾವೇನು ಮಾಡ್ತೀವಿ, ಸ್ಪೆಸಿಫೈಡ್ ಎಂಪ್ಲಾಯಿನ ಇದು ಪ್ರೊವೈಡ್ ಮಾಡ್ತೀವಿ. ಇವಾಗ ಈ ವರ್ಷಕ್ಕೆ 8 lakhಕ್ಕಿಂತ ಜಾಸ್ತಿ ಇರುತ್ತೆ. ಹಿಂದಿನ ವರ್ಷ ನಾವು ನೋಡೋದಾದರೆ ಅದು ಕಡಿಮೆ ಇದೆ ಅದು. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಹೋದಾಗ ನೀವು ಬಹುಶಃ ಇಲ್ಲಿ ನೋಡ್ಬೋದು, ಇಲ್ಲಿ ಅವರ ಟೋಟಲ್ ಇನ್ಕಮು 8 lakhs ಹೋಗಿಲ್ಲದೆ ಇರ್ಬೋದು. ಆದರೆ ನಾವು ಒಂದು ಏನು ಅನ್ಕೋಬೇಕಂದ್ರೆ, ಸ್ವೀಪರ್ ಆಗಲಿ, ಗಾರ್ಡಿನರ್ ಆಗಲಿ, ವಾಚ್ಮೆನ್ ಆಗಲಿ, ಕುಕ್ ಆಗಲಿ, ಡ್ರೈವರ್ ಆಗಲಿ, ಕಾರ್ ಆಗಲಿ ಕೊಟ್ಟರೆ ಅವರು ಉನ್ನತ ಮಟ್ಟದ ಅಧಿಕಾರಿಗಳು ಅಂತ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಕನ್ವೇಯನ್ಸ್ ಅಲಯನ್ಸು 4000 ಪರ್ ಮಂತ್ ಇಂಟು 12 ಅಡ್ಜಸ್ಟ್ಮೆಂಟ್ ಇದೆ. ಅಫಿಷಿಯಲ್ ಪರ್ಪಸ್ಗೆ 70% ಯೂಸ್ ಮಾಡಿದ್ದಾರೆ, ಉಳಿದಿರೋದು 30% ಪರ್ಸ್ನಲ್ಲು. ಹಾಗಾಗಿ ಅಫಿಷಿಯಲ್ ಪರ್ಪಸ್ಸು ಮೈನಸ್ ಮಾಡ್ಕೋಬೇಕು. ಇದರಲ್ಲಿ 4000 ಇಂಟು 12 ಮಾಡಿಕೊಂಡು ಮೈನಸ್ 70% ಫಾರ್ ಅಫಿಷಿಯಲ್ ಪರ್ಪಸ್. ಇದು ಎಷ್ಟು ಬರುತ್ತೆ ಅಮೌಂಟು? 4000 ಇಂಟು 12 48,000 ಬರುತ್ತೆ. ಆ 48,000ನ 70% ಮೈನಸ್ ಮಾಡ್ಕೋಬೇಕು. ಲೀವ್ ಟ್ರಾವೆಲ್ ಕನ್ಸೆಷನ್ ಅಂದರೆ LTC ಅಂತ. LTC ಆ್ಯಕ್ಚುಲಿ 4 ವರ್ಷಕ್ಕೆ 2 ಸತಿ ಎಕ್ಸೆಂಪ್ಷನ್ ಇದೆ. ಇದು ಫಸ್ಟ್ ಟೈಮ್ ಇನ್ ದಿ ಕರೆಂಟ್ ಪ್ರೀವಿಯಸ್ ಇಯರ್ ಅಂತಾರೆ. ಸೊ ಫಸ್ಟ್ ಟೈಮ್ ಇದ್ದರೆ ಇದು ಎಕ್ಸೆಂಪ್ಟೆಡು, ಯಾಕಂದರೆ 2 ವರ್ಷಕ್ಕೆ ಒಮ್ಮೆ ಎಕ್ಸೆಂಪ್ಷನ್ ಇದೆ. ಸೊ ಇದು ಫಸ್ಟ್ ಟೈಮ್ ಅಂತ ಕೊಡ್ತಾರೆ, 2 ವರ್ಷಕ್ಕೆ ಒಮ್ಮೆ ಇದೆ. ಹಾಗಾಗಿ ಇಲ್ಲಿ ಫಸ್ಟ್ ಇಯರ್ ಇನ್ ದಿ ಕರೆಂಟ್ ಪ್ರೀವಿಯಸ್ ಇಯರ್, ಹಿಂದಿನ ವರ್ಷದಲ್ಲಿ ಪ್ರೀವಿಯಸ್ ಇಯರಲ್ಲಿ ತಗೊಂಡಿದ್ರೆ ಒಂದೇ ಸತಿ ತಗೊಂಡಿದ್ದಾರೆ, ಹಾಗಾಗಿ ಎಕ್ಸೆಂಪ್ಷನ್ ಇದೆ. ಪ್ರೊಫೆಷನಲ್ ಟ್ಯಾಕ್ಸ್ ಪೇಡು ಇದು ಡಿಡಕ್ಷನಲ್ಲಿ ತಗೋಬೇಕು. ಲಾಸ್ಟಲ್ಲಿ ಅಸೆಸ್ಸಿನೇ ಪೇ ಮಾಡಿರೋದ್ರಿಂದ ಡಿಡಕ್ಷನಲ್ಲಿ ತಗೋಬೇಕು. ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 3ನಲ್ಲಿ ತಗೋಬೇಕು. ನೆಕ್ಸ್ಟು ಕಂಪನಿ ಪ್ರೊವೈಡೆಡ್ ಬಿಗ್ ಕಾರ್ ಅಂದರೆ ಕಂಪನಿ ಎಕ್ಸ್ಪೆಂಡಿಚರ್ ಮೀಟ್ ಮಾಡ್ತಾ ಇರೋದ್ರಿಂದ ಬಿಗ್ ಕಾರ್ ಅಂದರೆ 2400 ಪರ್ ಮಂತು ಇಂಟು 12 ಮಾಡ್ಕೋಬೇಕು. ಆಮೇಲೆ ಡ್ರೈವರ್ ಅಂದರೆ 900 ಪರ್ ಮಂತ್ ಇಂಟು 12 ಮಾಡ್ಕೋಬೇಕು. ಇವೆರಡು ಆ್ಯಡ್ ಮಾಡಿ ಔಟ್ರ್ ಕಾಲಮಲ್ಲಿ ಹಾಕ್ಕೋಬೇಕಾಗುತ್ತೆ. ಸೊ ಲೆಟ್ ಅಸ್ ಗೋ ಫಾರ್ ಕ್ಯಾಲ್ಕುಲೇಷನ್ ಆಫ್ ಸ್ಯಾಲ್ರಿ ಫಾರ್ RPF. ಸೊ ಇಲ್ಲಿ ಸ್ಯಾಲ್ರಿ ಫಾರ್ RPF ಇಲ್ಲಿ ಬರ್ದಿದ್ದೀನಿ ನೋಡಿ. ಬೇಸಿಕ್ ಪೇ ಪ್ಲಸ್ DNS ಪೇ ಪ್ಲಸ್ DA ಪ್ಲಸ್ ಪರ್ಸೆಂಟೇಜ್ ಆಫ್ ಕಮಿಷನ್ ಆನ್ ಟರ್ನ್ ಓವರ್. ಬೇಸಿಕ್ ಪೇ 15,000 ಇಂಟು 12 1,80,000. ಡಿಯರ್ನೆಸ್ ಪೇ ಕೊಟ್ಟಿಲ್ಲ, ಡಿಯರ್ನೆಸ್ ಅಲಯನ್ಸು ಕೊಟ್ಟೇ ಇಲ್ಲ, ಅದು ಎಂಟರ್ ಅಂದರೆ ಇರಲಿ, ಡಿಯರ್ನೆಸ್ ಅಲಯನ್ಸೇ ಕೊಟ್ಟಿಲ್ಲ. ಪರ್ಸೆಂಟೇಜ್ ಆಫ್ ಕಮಿಷನ್ ಆನ್ ಟರ್ನ್ ಓವರು 5% ಇದೆ, ಟರ್ನ್ ಓವರು 20 lakhs ಇದೆ. ಸೊ ಇದಕ್ಕೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1 lakh ಆಗುತ್ತೆ. 1,80,000 ಪ್ಲಸ್ 1 lakh 2,80,000 ಆಗುತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ ಪಾರ್ಟ್. ನಾನು ಒಂದು ಸ್ವಲ್ಪ ಟೈಮ್ ಸೇವ್ ಮಾಡಬೇಕು ಅಂತ ಹೇಳಿ ಇದು ಮೊದಲೇ ಬರ್ಕೊಂಡಿದ್ದೀನಿ. ಸೊ 1 by 1 ನೀವು 3 ಕಾಲಮ್ ಹಾಕ್ಕೊಂಡು ಪರ್ಟಿಕ್ಯುಲರ್ಸ್ ರುಪೀಸ್ ಕಾಲಮ್ ಹಾಕ್ಕೊಳ್ಳಿ. ಇಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೋ ಆ ಪಾಯಿಂಟ್ಸ್ ಪ್ರಕಾರನೇ ನೀವು ಹಾಕ್ತಾ ಹೋಗಿ. ಫಸ್ಟು ಬೇಸಿಕ್ ಪೇ ಕೊಟ್ಟಿದ್ದಾರೆ 15,000 ಇಂಟು 12 1,80,000. ಬೋನಸ್ಸು 2 months ಬೇಸಿಕ್ಕು 2 ಇಂಟು 15,000 30,000 ಆಗುತ್ತೆ. ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು ಇಲ್ಲಿ ಮೇಲ್ಗಡೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಸ್ಯಾಲ್ರಿ. ಕಂಪನಿಯವರು 15% ಕೊಟ್ಟಿದ್ದಾರೆ, ಎಕ್ಸಂಪ್ಷನ್ ಲಿಮಿಟು 12%. ಉಳಿಕೆ ಎಷ್ಟಿದೆ 3% ಉಳಿಕೆ ಆಗುತ್ತೆ. ಡಿವೈಡೆಡ್ ಬೈ 100 ಇಂಟು 2,80,000 ಮಾಡಿದ್ರೆ ಟ್ಯಾಕ್ಸಬಲ್ RPF 8,400 ಬರುತ್ತೆ. ಸೊ 4ನೇ ಪಾಯಿಂಟು ಫೀಸು ಪರ್ ಆ್ಯನಮ್ ಇದೆ 60,000 ಡೈರೆಕ್ಟ್ಲಿ ಬರ್ಕೋಬೇಕು. ಮತ್ತು ಕಮಿಷನ್ನು 5% ಆಫ್ 20 lakhs 1 lakh ಆಗುತ್ತೆ ಆಲ್ರೆಡಿ. ಸೊ ಅಡ್ವಾನ್ಸ್ ಸ್ಯಾಲ್ರಿ 3 months ಆಫ್ ಬೇಸಿಕ್ ಪೇ ಅಂತಾರೆ. 3 ಇಂಟು 15 ದಟ್ ಈಸ್ 45,000 ಆಗುತ್ತೆ. ನೆಕ್ಸ್ಟು ಅರಿಯರ್ಸ್ ಆಫ್ ಸ್ಯಾಲ್ರಿ 2,000 ಇಂಟು 30 months. 2,000 ಇಂಟು 30 months ಮಾಡಿದ್ರೆ 60,000 ಆಗುತ್ತೆ, ಅದು ಹಾಕ್ಕೋಬೇಕು. ಫಿಕ್ಸೆಡ್ ಮೆಡಿಕಲ್ ಅಲಯನ್ಸು 3,000 ಇಂಟು 12 ಸೊ 36,000 ಆಗುತ್ತೆ. ವಾರ್ಡನ್ ಅಲಯನ್ಸು 600 ಇಂಟು 12 7,200 ಆಗುತ್ತೆ. ಎಂಟರ್ಟೈನ್ಮೆಂಟ್ ಅಲಯನ್ಸು 100 ಇಂಟು 12 12,000 ಆಗುತ್ತೆ. ಚಿಲ್ಡ್ರನ್ ಹಾಸ್ಟೆಲ್ ಅಲಯನ್ಸು ಅವ್ರು ಕೊಟ್ಟಿರೋದು 1,500 ಇಂಟು 12 ಇಂಟು 3 ಚಿಲ್ಡ್ರನು 54,000 ಆಗುತ್ತೆ. ಎಕ್ಸಂಪ್ಷನ್ ಲಿಮಿಟ್ ಇರೋದು 300 rupees ಇಂಟು 12 ಇಂಟು ಇದು ಆ್ಯಕ್ಚುಲಿ 2 child, ಇದು ನಾಟ್ 3, 2 child. ಲೆಟ್ ಮಿ ಕ್ರಾಸ್ ಚೆಕ್ ದಿಸ್. ಸೊ ಎಕ್ಸಂಪ್ಟೆಡ್ ಲಿಮಿಟ್ ಎಷ್ಟು? 300 ಇಂಟು 12 ಇಂಟು 2
7,200 ಅಮೌಂಟ್ ಕರೆಕ್ಟ್ ಆಗಿದೆ. ಚೈಲ್ಡ್ ಮಾತ್ರ ನಾನು ಒಂದು ಜಾಸ್ತಿ ಹಾಕ್ಕೊಂಡಿದ್ದೆ. ಸೊ 2 ಮಕ್ಕಳಿಗೆ ಮಾತ್ರ ಇರೋದು. ಸೊ 54ಅಲ್ಲಿ 7,200 ಮೈನಸ್ ಮಾಡಿದ್ರೆ 46,800 ಬರುತ್ತೆ. ಟ್ರಾನ್ಸ್ಪೋರ್ಟ್ ಅಲಯನ್ಸು 2,500 ಇಂಟು 12. ಟ್ರಾನ್ಸ್ಪೋರ್ಟ್ ಅಲಯನ್ಸು ಹ್ಯಾಂಡಿಕ್ಯಾಪ್ ಏನಾದರೂ ಇದ್ದರೆ 3,200ವರೆಗೂ ಎಕ್ಸೆಂಪ್ಟೆಡ್ ಇದೆ. ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಹ್ಯಾಂಡಿಕ್ಯಾಪ್ ಅಂತ, ಹಾಗಾಗಿ ಡೈರೆಕ್ಟ್ಲಿ ಅಮೌಂಟ್ ಹಾಕ್ಕೋಬೇಕು. ಆಮೇಲೆ ಸರ್ವಿಸಸ್ ಆಫ್ ಎ ಸ್ವೀಪರು 800 ಇಂಟು 12 9,600. ಕನ್ವೇಯನ್ಸ್ ಅಲಯನ್ಸು ಅವ್ರು ಕೊಟ್ಟಿರೋದು 4,000 ಪರ್ ಮಂತ್ ಇಂಟು 12 ಮಾಡಿದ್ರೆ 48,000 ಆಗುತ್ತೆ. ಮೈನಸ್ ಅಫಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿರೋದು, ಇದು ಹೊಸದ ಅಡ್ಜಸ್ಟ್ಮೆಂಟ್ ನಾವು ನೋಡ್ತಾ ಇರೋದು. 48,000 ಇಂಟು 70% ಯೂಸ್ ಆಗಿದೆ ಅಫಿಷಿಯಲ್ಗೆ 33,600 ಆಗುತ್ತೆ. ಇದರಿಂದ ಇದು ಮೈನಸ್ ಮಾಡಿದ್ರೆ 14,400 ಆಗುತ್ತೆ. ಕೆಲವೊಮ್ಮೆ ಕನ್ವೇಯನ್ಸ್ ಅಲಯನ್ಸು ಅವರು ಕನ್ವೇಯನ್ಸ್ ಅಲಯನ್ಸ್ ಅಂತ ಕೊಟ್ಬಿಟ್ಟು ಒಂದು ಅಮೌಂಟ್ ಕೊಡ್ತಾರೆ, ಫುಲ್ಲಿ ಸ್ಪೆಂಟ್ ಟು ವಿಸಿಟ್ ಬ್ರಾಂಚ್ ಆಫೀಸಸ್ಸು, ಫುಲ್ಲಿ ಸ್ಪೆಂಟ್ ಫಾರ್ ಅಫಿಷಿಯಲ್ ಪರ್ಪಸ್ಸು ಅಂತ ಏನಾದರೂ ಕೊಟ್ಟರೆ ಅದು ಫುಲ್ ಎಕ್ಸೆಂಪ್ಟೆಡ್ ಆಗುತ್ತೆ. ಅದೇನು ಅಮೌಂಟ್ ಕೊಟ್ಟಿದ್ದಾರೆ ಅದು ಮತ್ತು ಫುಲ್ಲಿ ಸ್ಪೆಂಟ್ ಅಂದರೆ ಅದು ಹಾಕ್ಕೊಂಡ್ರೆ ಅಲ್ಲಿ ನಿಲ್ ಬರುತ್ತೆ. ಆದರೆ ಇಲ್ಲಿ 70% ಮಾತ್ರ ಅಫಿಷಿಯಲ್ ಅಂತ ಹೇಳ್ತಾರೆ, ಹಾಗಾಗಿ ಅದ್ರಲ್ಲಿ ಮೈನಸ್ ಮಾಡ್ಕೊಂಡು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಲೀವ್ ಟ್ರಾವೆಲ್ ಕನ್ಸೆಷನು ಇದು ಎಕ್ಸೆಂಪ್ಟೆಡ್ ಇದೆ, ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೀನಿ. ಪರ್ಕ್ವಿಸಿಟ್ಸು ಯೂನಿಟ್ ನಾನು ಮಾಡಿಸ್ತಿರ್ಬೇಕಾದ್ರೆ ವೀಡಿಯೋ ಅದರಲ್ಲೂ ಕೂಡ ಹೇಳಿದ್ದೀನಿ. ಆಮೇಲೆ ವ್ಯಾಲ್ಯೂ ಆಫ್ ಕಾರು ಬಿಗ್ ಕಾರ್ ಇರೋದ್ರಿಂದ ಕಂಪನಿ ಎಕ್ಸ್ಪೆಂಡಿಚರು ಬೇರ್ ಮಾಡ್ತಾ ಇರೋದ್ರಿಂದ 2,400 ಇಂಟು 12. ಡ್ರೈವರ್ ಕೊಟ್ಟಿದ್ದಾರೆ, ಡ್ರೈವರ್ 900 ಪರ್ ಮಂತ್ ಇದೆ, 900 ಇಂಟು 12. ಇವೆರಡು ಆ್ಯಡ್ ಮಾಡಿದ್ರೆ 39,600 ಆಗುತ್ತೆ. ಇವೆಲ್ಲನೂ ನಾವು ಟೋಟಲ್ ಮಾಡಿದ್ರೆ 6,79,000 ಆಗುತ್ತೆ. ಇದನ್ನು ನಾವು ಗ್ರಾಸ್ ಸ್ಯಾಲ್ರಿ ಅಂತೀವಿ. ಸೊ ಇಲ್ಲಿ ಜಾಗ ಆಗೋಗಿರೋದ್ರಿಂದ ನಾನು ನೆಕ್ಸ್ಟ್ ಈ ಕಡೆ ಕಂಟಿನ್ಯೂ ಮಾಡಿದ್ದೀನಿ. ಗ್ರಾಸ್ ಸ್ಯಾಲ್ರಿ 6,79,000. ಯಾಕೆ ಹೇಳ್ತೀವಿ ಅಂದರೆ ಇದನ್ನು ಡಿಡಕ್ಷನ್ ಇದೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 16ನಲ್ಲಿ ಫಸ್ಟ್ ಡಿಡಕ್ಷನು ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ಎಂಟರ್ಟೈನ್ಮೆಂಟ್ ಅಲಯನ್ಸು ಗೌರ್ಮೆಂಟ್ ಎಂಪ್ಲಾಯಿಗೆ ಮಾತ್ರ ಅನ್ವಯ ಆಗುತ್ತೆ. ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಈತ ಗೌರ್ಮೆಂಟ್ ಎಂಪ್ಲಾಯಿ ಅಂತ, ಹಾಗಾಗಿ ಇದು ಏನಿಲ್ಲ ನಿಲ್ಲದು. ಆದರೆ ಮೂರನೇದು ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇಡ್ ಬೈ ದಿ ಎಂಪ್ಲಾಯಿ ಅಥವಾ ಅಸೆಸ್ಸಿ ಅಂತ ಇದ್ದರೆ, ಎಂಪ್ಲಾಯಿ ಅಂತ ಇದ್ದರೆ ನಾವು ಇಲ್ಲಿ ತಗೋಬೇಕಾಗತ್ತೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇದರಲ್ಲಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ ಕೊಡ್ಬೋದು, ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅಂತ ಕೊಡ್ಬೋದು. ವರ್ಕರ್ ಪೇ ಮಾಡಿದ್ರೆ ಇದರಲ್ಲಿ ತಗೋಬೇಕು, ಕಂಪನಿ ಏನಾದರೂ ಪೇ ಮಾಡಿದರೆ ಗ್ರಾಸಲ್ಲೂ ತಗೋಬೇಕು, ಇಲ್ಲೂ ತಗೋಬೇಕು. ಸೊ ಇಲ್ಲಿ ವರ್ಕರ್ ಪೇ ಮಾಡಿರೋದ್ರಿಂದ 4,800 ಇದರಲ್ಲಿ ನಾವು ಹಾಕ್ಕೋಬೇಕಾಗತ್ತೆ. ಇದೆರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ? 54,800 ಆಗುತ್ತೆ. 6,79,000 ಇದನ್ನು ನಾವು ಮೈನಸ್ ಮಾಡ್ಕೋತಾ ಇರೋದು. ಮೈನಸ್ ಮಾಡಿದ್ರೆ 6,24,200 ಬರುತ್ತೆ. ಇದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಈ ಪ್ರಾಬ್ಲಮ್ ನಾನು ನಿಮ್ಗೆ ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ,